ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಕ್ವಿಕ್ ಅಪ್ಡೇಟ್ ಏನೆಲ್ಲ ಮಾರ್ಕೆಟ್ ಸಿನಾರಿಯೋ ಆ್ಯಂಡ್ ದೆನ್ ಎಲ್ಲೆಲ್ಲ ಲೈಕ್ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಅಪ್ಡೇಟ್ ಬರ್ತಾ ಇದೆ ಎಲ್ ಜಿ ಎನ್ ಎಸ್ ಬಗ್ಗೆ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವ ಥರ ವೇಲ್ಸ್ ಆ್ಯಂಡ್ ದೆನ್ ಬೈಯರ್ಸ್ ಸಿಸ್ಟಮಲ್ಲಿ ಇನ್ವಾಲ್ವ್ ಇದ್ದಾರೆ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸು ಕೂಡ ತಿಳಿಸ್ಕೊಡ್ತೀನಿ. ಸೊ ಯಾವ ಥರ ನಮ್ಮ ಮೈಂಡ್ಸೆಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಇರಬೇಕು ಅಂತಕ್ಕಂಥದ್ದು ಸಾಕಷ್ಟು ಪಾಯಿಂಟ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಎಕ್ಸ್ ಮೀಡಿಯಾ ಪೇಜಲ್ಲಿ ಅನುಬೀಸ್ ಲ್ಯಾಬ್ಸ್ ಇರ್ಬೋದು, ಅನುಬೀಸ್ ಪೇಜ್ ಇರ್ಬೋದು, ಸಾಕಷ್ಟು ಅಪ್ಡೇಟ್ಸು ಎವ್ರಿ ಡೇ ಕೊಲ್ಯಾಬ್ರೇಷನ್ಸ್ ಪಾರ್ಟ್ನರ್ಶಿಪ್ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಓಕೆ, ಸೊ ಈ ವೆಬ್3 ಇಂಡಸ್ಟ್ರಿ ಕಂಪ್ಲೀಟ್ಲಿ ಒಂದು ಅನುಬೀಸ್ ಬ್ಲಾಕ್ ಚೈನ್ ಏನು ಒಂದು ಕೊಲ್ಯಾಬ್ರೇಷನ್ ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಹೊರಟಿದೆ ಡೇ ಬೈ ಡೇ. ವೆರಿ ಒಂದು ಬಿಗ್ಗೆಸ್ಟ್ ಆಲ್ರೆಡಿ ಮಾರ್ಕೆಟನ್ನು ಆಕ್ಯುಪೈ ಮಾಡಿರ್ತಕ್ಕಂಥ, ಮಾರ್ಕೆಟಲ್ಲಿ ಕಮ್ಯುನಿಟಿ ಇನ್ವಾಲ್ವ್ ಆಗಿರ್ತಕ್ಕಂಥ ರೆಡಿ ಇರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ಸ್ನ ಆ್ಯಸ್ ಅ ಕೊಲ್ಯಾಬ್ರೇಷನ್ ಪಾರ್ಟ್ನರ್ಶಿಪ್ನ ತಗೊಳ್ತಾ ಇರ್ತಕ್ಕಂಥದ್ದು ಸಾಕಷ್ಟು ದಿನ ಅಪ್ಡೇಟ್ಸು ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಆಲ್ರೆಡಿ ರೀಸೆಂಟ್ಲಿ ಬಂದಿರತಕ್ಕಂಥ ಆಸ್ಟ್ರಾಕೋರ್ ಅಂತಕ್ಕಂಥ ಒಂದು ವೆಬ್3 ವ್ಯಾಲೆಟು ಅಫಿಷಿಯಲಿ ಪಾರ್ಟ್ನರ್ಶಿಪ್ ಆಗಿರ್ತಕ್ಕಂಥದ್ದು ನಾವು ಆಲ್ರೆಡಿ ಟಾಪ್ 9 ಬ್ಲಾಕ್ ಚೈನ್ಸಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಿರಲಿ, ಓವರ್ ಲಿಕ್ವಿಡಿಟಿ ಆಗಿರಲಿ, ಸೊ ಟಾಪ್ 9ಅಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ವಿ. ಓಕೆ ಫೈನ್. ಆ್ಯಂಡ್ ದೆನ್ ಸೈಬರ್ ಚಾಟ್ ರಿಲೇಟೆಡ್ ಟು ವೆಬ್3, ಸೊ ಅದೂ ಕೂಡ ಕೊಲ್ಯಾಬ್ರೇಟ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ದೆನ್ ಸೊ ಎಲ್ ಜಿ ಎನ್ ಎಸ್ ಹಬ್ ಮೀಡಿಯಾ ಪೇಜಲ್ಲಿ ಸಾಕಷ್ಟು ವಿಚಾರಗಳು ಅಪ್ಡೇಟ್ ಆಗ್ತಾ ಇರ್ತವೆ. ಓಕೆ, ಸೊ ಇದನ್ನು ಕೂಡ ಇನ್ನೊಂದು ಸಲ ನಾವು ವೆರಿಫೈಡ್ ಮಾಡಬೇಕಾಗುತ್ತೆ, ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಈ ಸಾಕಷ್ಟು ಎವ್ರಿ ಪ್ರೆಸೆಂಟ್ ಸಿನಾರಿಯೋದು ಅಪ್ಡೇಟು ಕೂಡ ಇಲ್ಲಿ ಲೈಕ್ ಅಪ್ಡೇಟ್ ಬರ್ತಾ ಇರುತ್ತೆ, ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಏನು ಅಪ್ಡೇಟ್ ಬಂದಿದೆ ನಿನ್ನೆಯಿಂದ ಅಂತ ನೋಡೋದಾದರೆ, ಸೊ ನೋಡೋಣ ಯಾವ ಥರ ಅಪ್ಡೇಟ್ ಬಂದಿದೆ ಅಂತಕ್ಕಂಥದ್ದನ್ನ ಎಲ್ ಜಿ ಎನ್ ಎಸ್ ಹಬ್ಬಲ್ಲಿ. ಓಕೆ, ಸೊ ರಿಯಲ್ ಕನ್ವಿಕ್ಷನ್ ಈಸ್ ಅ ಬಿಲ್ಟ್ ಡ್ಯೂರಿಂಗ್ ಡಿಫಿಕಲ್ಟ್ ಟೈಮ್ಸ್. ಓಕೆ, ಸೊ ಅಂದರೆ ರಿಯಲಿ ವಿಚಾರ ಕಂಪ್ಲೀಟ್ಲಿ ಒಂದು ಯಾವುದೇ ಒಂದು ಇಂಡಸ್ಟ್ರಿ ಫಿನಾನ್ಷಿಯಲ್ ಮಾರ್ಕೆಟಲ್ಲಿ, ಸೊ ಅದರದ್ದು ಕಂಪ್ಲೀಟ್ಲಿ ಒಂದು ರಿಯಲ್ ಟೈಮ್ ಅಂದರೆ ಅದು ನಿಜವಾದ ಅದರದ್ದು ಶಕ್ತಿ ಲೈಕ್ ರಿವೀಲ್ ಆಗ್ತಕ್ಕಂಥದ್ದು ಸಾಕಷ್ಟು ಒಂದು ಯಾವ ಥರ ಒಂದು ಚಾಲೆಂಜಿಂಗ್ ಟೈಮ್, ಡಿಫಿಕಲ್ಟ್ ಟೈಮ್ ಯಾವಾಗಿರುತ್ತೆ, ಸೊ ಅದರದ್ದು ರಿಯಾಲಿಟಿ ಆ ಸಿಸ್ಟಮ್ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅಂದರೆ ಯಾವ ಥರ ಜನ ಅದನ್ನು ನೋಡ್ತಾ ಇರ್ತಾರೆ, ಯಾವ ಥರ ಜನ ಅದನ್ನು ಬಿಲೀವ್ ಮಾಡ್ತಾ ಇದ್ದಾರೆ, ಯಾವ ಥರ ಆ ಪ್ರೋಟೋಕಾಲ್ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೋದು ಅಂತ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಸ್ಟೇಟ್ಮೆಂಟ್. So, the history of a cryptocurrency has shown that the markets move in a cycles over more than 2 years of a building origin world. The project believes it has learned an important lesson. ಸೊ ಅಂದರೆ ಸಾಕಷ್ಟು ಕ್ರಿಪ್ಟೋಕರೆನ್ಸಿಯಲ್ಲೇ ಲಾಸ್ಟ್ ಫ್ಯೂ ಇಯರ್ಸ್ ಹಿಸ್ಟ್ರಿನ ನೋಡೋದಾದರೆ, ಸೊ ಅದರಲ್ಲೂ ಲಾಸ್ಟ್ 2 ವರ್ಷದ ಒಂದು ಒರಿಜಿನ್ನ ಜರ್ನಿ ಏನು ಒಂದು ಬಿಲ್ಡ್ ಮಾಡ್ತು, ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ತಾ ಇದೆ. ಸೊ ಅದರಲ್ಲಿ ಏನು ಲೆಸನ್ನ, ಯಾವ ಥರ ಒಂದು ಕಮ್ಯುನಿಟಿನ ಓವರ್ ದ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ಸಾಕಷ್ಟು ಡಿಫಿಕಲ್ಟ್ ಟೈಮ್ಸ್ ಯಾವ ಥರ ಒರಿಜಿನ್ ಫೇಸ್ ಮಾಡಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಯಾವ ಥರ ಅಂತಂದರೆ, ದ ಸ್ಟ್ರಾಂಗ್ ಕಮ್ಯುನಿಟೀಸ್ ಆ್ಯಂಡ್ ಲಾಸ್ಟಿಂಗ್ ಕನ್ವಿಕ್ಷನ್ ಆರ್ ನಾಟ್ ಕ್ರಿಯೇಟೆಡ್ ಡ್ಯೂರಿಂಗ್ ಬುಲ್ ಮಾರ್ಕೆಟ್ಸ್ ವೆನ್ ಪ್ರೈಸಸ್ ಆರ್ rising. They are built during a difficult periods when markets decline and only committed supporters remain. ಸೊ ಅಂದರೆ ಸಿಸ್ಟಮಲ್ಲಿ ಇರ್ತಕ್ಕಂಥ ಒಂದು ಕಮ್ಯುನಿಟಿ, ಅದರಲ್ಲೂ ಕೂಡ 2-3 ಥರ ಕಮ್ಯುನಿಟಿ ಇರ್ತವೆ. ಅಂದರೆ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಅಂತ ಹೇಳ್ತೀವಿ, ವೀಕ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಅಂದರೆ ಡಯಲಮ್ಮ, ಸೊ ಯಾವುದೇ ಥರದ ಡಿಸಿಷನ್ ಕ್ಲಾರಿಟಿ ಇಲ್ಲದೆ ಸ್ಟಿಕ್ ಆನ್ ಆಗಿರ್ತಕ್ಕಂಥ ಕಮ್ಯುನಿಟಿ ಅಂತ ಹೇಳ್ತೀವಿ. ಬಟ್ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಸಿಸ್ಟಮಲ್ಲಿ ಸಸ್ಟೈನ್ ಆಗಬೇಕು, ಅವರು ಉಳಿಬೇಕು ಅಂತಂದರೆ ಆ ಸ್ಟ್ರಾಂಗ್ ಕಮ್ಯುನಿಟಿ ಬರೀ ಪ್ರೈಸು ಲೈಕ್ ರೈಸ್ ಆಗೋ ಟೈಮಲ್ಲಿ, ಪ್ರೈಸ್ ಫ್ಯಾಕ್ಟರ್ ತುಂಬ ಚೆನ್ನಾಗಿ ಹೋಗೋ ಟೈಮಲ್ಲಿ ಮಾತ್ರ ಕ್ರಿಯೇಟ್ ಆಗಿರ್ತಕ್ಕಂಥದ್ದಲ್ಲ. ಸೊ ಆ ಸ್ಟ್ರಾಂಗ್ ಕಮ್ಯುನಿಟಿ ಅವ್ರದ್ದು ಸ್ಟ್ರೆಂತ್ ತೋರಿಸ್ತಕ್ಕಂಥದ್ದು ಯಾವಾಗ ಅಂತಂದರೆ, ಯಾವಾಗ ಒಂದು ಪ್ರೈಸ್ ಫಾಲ್ ಡೌನ್ ಇರುವಾಗ ಅಥವಾ ಮಾರ್ಕೆಟಲ್ಲಿ ಸಾಕಷ್ಟು ವಾಲಟಿಲಿಟಿ ಇದ್ದಾಗೂ ಕೂಡ ಅವ್ರದ್ದು ರಿಯಾಕ್ಷನ್ ಯಾವ ಥರ ಸ್ಟ್ರಾಂಗ್ ಆಗಿ ಇರುತ್ತೆ, ಯಾವುದೇ ಥರದ ಪ್ಯಾನಿಕ್ ಸೆಲ್ಲಿಂಗ್ ಇಲ್ಲದೆ ಹೋಲ್ಡ್ ಆಗಿರ್ತಾರೆ. ದೇ ಆರ್ ದ ಸ್ಟ್ರಾಂಗ್ ಕಮ್ಯುನಿಟೀಸ್ ಅಂತ. ಸೊ ಅವರು ಅಂದರೆ ನಿಜವಾದ ಸಿಸ್ಟಮಲ್ಲಿ ಗೊತ್ತಾಗೋದು ಕಮ್ಯುನಿಟಿ ಸ್ಟ್ರಾಂಗ್ ಇರ್ತಕ್ಕಂಥವ್ರು ಯಾವಾಗ ಅಂತಂದರೆ, ಸೊ ಮಾರ್ಕೆಟ್ ವಾಲಟೈಲಿಟಿ ಆದಾಗ. ಸೊ ಡೋಂಟ್ ಬೇಸ್ ಡಿಸಿಷನ್ಸ್ ಓನ್ಲಿ ಆನ್ ದ ಪ್ರೈಸ್ ಚಾರ್ಟ್. ಅಂದರೆ
ನಾವು ಯಾವುದೇ ಥರದ ಡಿಸಿಷನ್ ಪ್ರೈಸ್ ಚಾರ್ಟಿಂದ ನಾವು ಇಲ್ಲಿ ಡಿಸೈಡ್ ಮಾಡಲಿಕ್ಕಾಗಲ್ಲ. ನಾನು ಸಾಕಷ್ಟು ಬಾರಿ ಆ್ಯಸ್ ಪರ್ ವೈಟ್ ಪೇಪರ್ ಒರಿಜಿನ್ ಏನು ಉದ್ದೇಶ ಇಟ್ಕೊಂಡು ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು ಇಡೀ ಫಿನಾನ್ಷಿಯಲ್ ಒಂದು ಕ್ರಿಪ್ಟೋ ಇಂಡಸ್ಟ್ರಿಯಲ್ಲೇ ಸಾಕಷ್ಟು ಒಂದು ಫಿನಾನ್ಷಿಯಲ್ ಫ್ಲೈವೀಲ್‌ನ ಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ವೇಯಲ್ಲಿ ಸೊ ಅದನ್ನು ಇನ್ನೂ ಕೂಡ ಅದನ್ನು ಅನಲೈಸನ್ನು ನಾವು ತಿಳ್ಕೊಳ್ತಾ ಹೋದಷ್ಟು ಕೂಡ ಸಾಕಷ್ಟು ವಿಚಾರಗಳನ್ನ ಹೊಂದಿರತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನು. ಬಟ್ ಆ ಜರ್ನಿಯಲ್ಲಿ ನಾವೆಲ್ಲರೂ ಕೂಡ ಹೊರಟಿರ್ತಕ್ಕಂಥದ್ದು ಬರೀ ಪ್ರೈಸ್ ಚಾರ್ಟ್ ಮೇಲೆ ನಾವು ಯಾವುದೇ ಥರದ ಡಿಸೈಡನ್ನು ಓವರ್ ಆಲ್ ದ ಪಿಕ್ಚರ್ ಬಗ್ಗೆ ಓವರ್ ಆಲ್ ದ ಒಂದು ಕಂಪ್ಲೀಟ್ಲಿ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ನ ಏನು ರೆಡಿ ಮಾಡಲಿಕ್ಕೆ ಹೊರಟಿದೆ ಅದನ್ನು ನಾವು ಬರೀ ಪ್ರೈಸ್ ಫ್ಯಾಕ್ಟರ್ ಮೇಲೆ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. According to the origin team, many people buy during the price rallies because of a fear of missing out. They often describe themselves as a strong believers. Their confidence depends entirely on the market price. ಸೊ ಅದೇ ಯಾವಾಗ ಪ್ರೈಸ್ ಒಂದು ಡ್ರಾಪ್ ಆಗ್ತಾ ಇರುತ್ತೆ, ಆ ಡ್ರಾಪ್ ಆಗೋ ಟೈಮಲ್ಲೂ ಕೂಡ ಯಾವ ಥರ ಒಂದು ಸ್ಟ್ರಾಂಗ್ ಕಮ್ಯುನಿಟಿ, ಸ್ಟ್ರಾಂಗ್ ಸಪೋರ್ಟರ್ಸು ಈವನ್ ದ ಅಂದರೆ ಸಾಕಷ್ಟು ಜನ ಲೈಕ್ ಸೆಲ್ಲಿಂಗ್ ಝೋನಲ್ಲಿ ಇದ್ದರೂ ಕೂಡ ಒಂದು ಸ್ಟ್ರಾಂಗ್ ಬಿಲೀವರ್ಸು ಕಮ್ಯುನಿಟಿ ಯಾವ ಥರ ಹೋಲ್ಡ್ ಮಾಡ್ತಾರೆ, ಬೈ ಮಾಡ್ತಾರೆ, ದೇ ಆರ್ ಓನ್ಲಿ. ಸೊ ಅವ್ರಿಗೂ ಕೂಡ ಪ್ರೈಸ್ ಇಂಪ್ಯಾಕ್ಟ್ ಆಗಿರುತ್ತೆ, ಅವರು ಕೂಡ ಪ್ರೈಸ್ ಚಾರ್ಟನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ಆದರೂ ಕೂಡ ಏನಕ್ಕೆ ಬೈ ಮಾಡ್ತಾ ಇರ್ತಾರೆ? ದೇ ಆರ್ ದ ಸ್ಟ್ರಾಂಗ್ ಸಪೋರ್ಟರ್ಸ್, ಸ್ಟ್ರಾಂಗ್ ಬಿಲೀವರ್ಸ್ ಆ್ಯಂಡ್ ದೇ ಬಿಲೀವ್ ಆನ್ ದ ಕೋಡಿಂಗ್, ದೇ ಆರ್ ಟ್ರಸ್ಟಿಂಗ್ ಪ್ರೋಸೆಸ್. ಅಂದರೆ ಸಿಸ್ಟಮ್ ಏನೆಲ್ಲ ಮಾಡಲಿಕ್ಕೆ ಹೊರಟಿದೆ, ಏನೆಲ್ಲ ಉದ್ದೇಶ ಇದೆ ಅಂತಕ್ಕಂಥದ್ದು ಪಿಕ್ಚರ್ಗೆ ದೇ ಆರ್ ವೆರಿ ಕ್ಲಿಯರ್. ಓಕೆ, ಸೊ ಅದೇ ಥರ ಪ್ರೈಸ್ ಫಾಲ್ ಡೌನ್ ಆದಾಗ ಅದೇ ಥರ ಕ್ಯಾಟಗರಿ ಜನನೂ ಕೂಡ ಇರ್ತಾರೆ. ಸೊ ಅವರು ಪ್ಯಾನಿಕ್ ಆಗ್ತಾರೆ, ಪ್ಯಾನಿಕ್ ಆಗಿ ಕಂಪ್ಲೇಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ದೆನ್ ಅವರಲ್ಲಿ ಇರ್ತಕ್ಕಂಥ ಟೋಕನ್ಸ್ನು ಕೂಡ ಸೇಲ್ ಮಾಡ್ತಾರೆ. ಅಂದರೆ ಅವರಿಗೆ ಯಾವುದೇ ಥರದ ವಿಚಾರ ಇರೋದಿಲ್ಲ. ದೇ ಆರ್ ಕಂಪ್ಲೀಟ್ಲಿ ವಾಚಿಂಗ್ ಪ್ಯಾನಿಕ್, ಬರೀ ಪ್ರೈಸ್ ಚಾರ್ಟ್ ಅಬ್ಸರ್ವೇಷನ್ ಮೇಲೆ ತಮ್ಮದು ಡಿಸೈಡ್ ಮಾಡ್ತಾರೆ ಹೊರತು ಯಾವುದೇ ಥರದ ಕಂಪ್ಲೀಟ್ಲಿ ಫ್ಯಾಕ್ಟರ್ಸ್ನ ಅನಲೈಸ್ ಮಾಡಲಿಕ್ಕೆ ಹೋಗಲ್ಲ. ಏನೆಲ್ಲ ಎಫರ್ಟನ್ನು ಸಿಸ್ಟಮ್ ಮಾಡಲಿಕ್ಕೆ ಹೊರಟಿದೆ, ಏನೆಲ್ಲ ಯಾವ ಥರ ಒಂದು ಪ್ರೋಸೆಸ್ಸಲ್ಲಿ ಸಿಸ್ಟಮ್ ಹೊರಟಿದೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಝೀರೋ ನಾಲೆಡ್ಜ್. ಅಂದರೆ ಯಾವುದೇ ಥರದ ಒಂದು ಗ್ರ್ಯಾಬ್ನ ಮಾಡಲಿಕ್ಕೆ ಹೋಗಲ್ಲ, ಅನಲೈಸ್ನ ಮಾಡಲಿಕ್ಕೆ ಹೋಗಲ್ಲ. ಓಕೆ, ಸೊ ಏನಾಗುತ್ತೆ ಮಾರ್ಕೆಟಲ್ಲಿ ಸಾಕಷ್ಟು ವೇಯಲ್ಲಿ ಇದೆ, ನಾವೇನೂ ಕೂಡ ಸಿಸ್ಟಮಲ್ಲಿ ವಿ ಆರ್ ಡೂಯಿಂಗ್ ನಥಿಂಗ್. ಯಾವುದೇ ಥರದ ಟೆಕ್ನಾಲಜಿ ಅನಲೈಸು ಅಥವಾ ಯಾವುದೇ ಥರದ ಗ್ರಾಫ್ ಅನಲೈಸು, ಟ್ರೇಡಿಂಗು ಯಾವುದು ಏನೂ ಇಲ್ಲದೆ ಕೂಡ ನಮಗೆ ಒಂದು ಈಲ್ಡ್ ಸಿಸ್ಟಮಿಂದ ಸಿಗ್ತಾ ಇದೆ. ಫಾರ್ ದ ಪಾಸ್ಟ್ 2 ಇಯರ್ಸಿಂದ ನೋಡೋದಾದರೆ ಸಾಕಷ್ಟು ಜನ ಒಂದು ಕಾಂಪೌಂಡಿಂಗ್ ಮಾಡಲಲ್ಲಿ ಬೆನಿಫಿಟನ್ನು ತೊಗೊಂಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಬಟ್ ಫಿನಾನ್ಷಿಯಲ್ ಮಾರ್ಕೆಟ್ ಕಂಪ್ಲೀಟ್ಲಿ ಕ್ರಿಪ್ಟೋ ಮಾರ್ಕೆಟಲ್ಲಿ ಪೇಷನ್ಸ್ ಆಲ್ಸೋ ಮ್ಯಾಟರ್ಸ್. ನಾ ಆಲ್ರೆಡಿ ಪದೇ ಪದೇ ಹೇಳ್ತಾ ಇರ್ತೀನಿ, ನಮ್ಮ ನಮ್ಮ ಸಂದರ್ಭಕ್ಕೆ, ನಮ್ಮ ಅವಶ್ಯಕತೆಗೆ ಅಥವಾ ನಮ್ಮ ಅಡ್ಜಸ್ಟ್ಮೆಂಟಿಗೆ ಮಾರ್ಕೆಟ್ ನಮಗೆ ಅಡ್ಜಸ್ಟ್ ಆಗೋದಿಲ್ಲ. ಮಾರ್ಕೆಟ್ ಯಾವ ಥರ ಇರುತ್ತೆ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಇದು ಯಾರ್ದು ಕೂಡ ಯಾವುದನ್ನು ಕೂಡ ಪ್ರೆಡಿಕ್ಟ್ ಮಾಡ್ತಕ್ಕಂಥ ಮಾರ್ಕೆಟ್ ಅಲ್ಲ. ಓಕೆ, ಸೊ ಇದು ಅದನ್ನು ನಾವು ಯಾವ ಥರ ಅನಲೈಸ್ ಮಾಡಿ ಸಿಸ್ಟಮಲ್ಲಿ ಇನ್ವಾಲ್ವ್ ಇರ್ತೀವಿ ಅದು ಕೂಡ ಡಿಪೆಂಡ್ ಆಗಿರುತ್ತೆ. ಸಾಕಷ್ಟು ಜನ ಒಂದು ಶಾರ್ಟ್ ಟರ್ಮ್ ಪೀಪಲ್ ನಾವು ಈ ಥರ ಫಿನಾನ್ಷಿಯಲ್ ಸಿಸ್ಟಮನ್ನು ಬರೀ 2x 3x ಈ ಥರ ಸಿಸ್ಟಮಲ್ಲಿ ನೋಡಿ ನೋಡಿ ಏನಾಗ್ಬಿಟ್ಟಿದ್ದೀವಿ, ಅದೇ ಮೈಂಡ್ಸೆಟ್ಟಲ್ಲೇ ಇದ್ದೀವಿ. ಬಟ್ ಇದು ಕಂಪ್ಲೀಟ್ಲಿ ಔಟ್ ಆಫ್ ಬೌಂಡ್ರಿ ಅಂತ ಈ ಸಿಸ್ಟಮ್ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. So project are judging a long-term ecosystem only by short-term price movement misses the bigger picture. Instead of focusing on a daily market, investors should understand the technology, tokenomics, and the long-term goals of the project. So system price factorನ ಹೊರತಾಗಿ ಸೊ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಏನು ಟೆಕ್ನಾಲಜಿ, ಟೊಕೊನಾಮಿಕ್ಸ್ ಏನಿದೆ, ಲಾಂಗ್ ಟರ್ಮ್ಸ್ ಗೋಲ್ಸ್ ಏನೆಲ್ಲ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಇದೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಡಿಫಿಕಲ್ಟ್ ಮಾರ್ಕೆಟ್ಸ್ ಕ್ಯಾನ್ ಸ್ಟ್ರೆಂಥನ್ ದ ಎಕೋಸಿಸ್ಟಮ್. ಅಂದರೆ ಸಾಕಷ್ಟು ಒಂದೊಂದು ಸಲ ಏನಾಗುತ್ತೆ ವಿಚಾರ, ಸಿಸ್ಟಮಲ್ಲಿ ಡಿಫಿಕಲ್ಟಿ ಅಂಥದ್ದು ಕ್ರಿಯೇಟ್ ಆದಾಗಲೂ ಕೂಡ ಅದರಲ್ಲಿ ಸಿಸ್ಟಮಲ್ಲಿ ಒಂದು ಸ್ಟ್ರೆಂತ್, ಒಂದು ಎಕೋಸಿಸ್ಟಮ್ನ ಸ್ಟ್ರೆಂತನ್ನು ಬಿಲ್ಡ್ ಮಾಡೋ ಸ್ಟ್ರೆಂತ್ ಆಗ್ತಕ್ಕಂಥ ಒಂದು ಈ ಸಿಸ್ಟಮಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ಸಿಸ್ಟಮಲ್ಲಿ ಸೆಲ್ಲಿಂಗ್ ಝೋನ್ ಕ್ರಿಯೇಟ್ ಆಗಿದ್ದರೂ ಕೂಡ, ಪ್ಯಾನಿಕ್ ಸಿಚುಯೇಷನ್ಸ್ ಇದ್ದರೂ ಕೂಡ ಸಿಸ್ಟಮಲ್ಲಿ ಅದು ಆಟೋಮೆಟಿಕ್ಲಿ ಒನ್ ಆನ್ ಅದರ ಸೈಡ್ ಅದು ಸ್ಟ್ರೆಂತ್ ಆಗಿ ಕ್ರಿಯೇಟ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದು ಯಾವ ಥರ ಸ್ಟ್ರೆಂತ್ ಕ್ರಿಯೇಟ್ ಆಗುತ್ತೆ? ಸೊ ಎವ್ರಿ ಡೌನ್ಟರ್ನ್ ಹ್ಯಾಸ್ ಹೆಲ್ಪ್ಡ್ ಸ್ಟ್ರೆಂಥನ್ ಇಟ್ ಎಕೋಸಿಸ್ಟಮ್. According to the project, when speculative investors leave, the ecosystem gains opportunity for accumulation and buybacks and long-term growth. Meanwhile, the community members who understand the project vision continue holding and supporting. Okay. ಸೊ ಯಾವ ಥರ ಪ್ರಾಜೆಕ್ಟಲ್ಲಿ ಸಿಸ್ಟಮ್ ಒಂದು ಕಂಪ್ಲೀಟ್ಲಿ ಒಂದು ಸ್ಪೆಕ್ಯುಲೇಟರ್ಸ್ ಅಂದರೆ ಶಾರ್ಟ್ ಟರ್ಮ್
ಥಿಂಕರ್ಸ್ ಅಥವಾ ಪ್ರೈಸ್ ಫ್ಯಾಕ್ಟರ್ ಮೇಲೆ ಪ್ಯಾನಿಕ್ ಆಗಿರ್ತಕ್ಕಂಥವ್ರು ಯಾವ ಥರ ಅವರು ಸಿಸ್ಟಮಿಂದ ಟೋಕನ್ಸ್ನ ಸೇಲ್ ಮಾಡಿ ಎಕ್ಸಿಟ್ ಆಗ್ತಾರೆ. ಅದರಿಂದ ಸಿಸ್ಟಮ್ಗೆ ಏನು ಲಾಭ ಅಂತಂದರೆ ಸಿಸ್ಟಮ್ ಆಟೋಮೆಟಿಕ್ಲಿ ಅದನ್ನು ಬೈಬ್ಯಾಕ್ ಮಾಡ್ತಕ್ಕಂಥದ್ದು, ಆ್ಯಂಡ್ ದೆನ್ ಎಲ್ ಜಿ ಎನ್ ಎಸ್ನ ಅಕ್ಯುಮುಲೇಟ್ ಮಾಡ್ತಕ್ಕಂಥದ್ದು, ಆ್ಯಂಡ್ ದೆನ್ ಅದರ್ ಸೈಡ್ ಎಲ್ ಜಿ ಎನ್ ಎಸ್ ಆಟೋಮೆಟಿಕ್ಲಿ ಅದು ಎವ್ರಿ ಸೆಲ್ಲಿಂಗ್ ಇಂದನೂ ಕೂಡ ಬರ್ನ್ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇನ್ನು ಉಳಿದಿರ್ತಕ್ಕಂಥ ಲಾಂಗ್ ಟರ್ಮ್ ಹೋಲ್ಡರ್ಸ್ ಯಾವುದೇ ಥರದ ಸಿಚುವೇಶನ್ ಇದ್ದರೂ ಕೂಡ ದ ವಿಷನ್ ಕಂಟಿನ್ಯೂ, ಅವರು ಹೋಲ್ಡಿಂಗ್ ಮುಖಾಂತರ ಅಕ್ಯುಮುಲೇಷನ್ಗೆ ಸೊ ಸಿಸ್ಟಮನ್ನು ಸಪೋರ್ಟ್ ಮಾಡ್ತಾ ಅಕ್ಯುಮುಲೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಲಾಂಗ್ ಟರ್ಮ್ ಟ್ರಸ್ಟ್ ಓವರ್ ದ ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಷನ್ಸ್. ದ ಒರಿಜಿನ್ ಟೀಮ್ ಬಿಲೀವ್ಸ್ ಎಕೋಸಿಸ್ಟಮ್ ಆರ್ ಬಿಲ್ಡ್ ಫಾರ್ ಅ ಪಾರ್ಟಿಸಿಪೆಂಟ್, ನಾಟ್ ಫಾರ್ ಅ ಲುಕಿಂಗ್ ಫಾರ್ ಅ ಕ್ವಿಕ್ ಪ್ರಾಫಿಟ್ಸ್. ಸೊ ಒರಿಜಿನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಯಾವುದೇ ಥರದ ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಟರ್ಸಿಗೋಸ್ಕರ ಅಲ್ಲ. ಓಕೆ, ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಟರ್ಸ್ಗೆಲ್ಲ. ಸೊ ದೇ ಆರ್ ಕಂಪ್ಲೀಟ್ಲಿ ಫಾರ್ ಅ ಲಾಂಗ್ ಟರ್ಮ್ ಪಾರ್ಟಿಸಿಪೆಂಟ್ಸ್. ಓಕೆ, ಸೊ ಲಾಂಗ್ ಟರ್ಮ್ಸಿಗೆ ಏನು ಸಿಸ್ಟಮ್ ಹೇಳಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು, ಮಾರ್ಕೆಟಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿದಿನ ನಡೀತಾ ಇರ್ತಕ್ಕಂಥ ನಾಯ್ಸ್ ಆಗಿರ್ಬೋದು, ಅದಕ್ಕಿಂತ ಹೊರತಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಸಿಸ್ಟಮಿನ ಮಿಷನ್ ವಿಷನ್ ಏನು ಮಾಡಲಿಕ್ಕೆ ಹೊರಟಿದೆ, ಏನು ನಡೀತಾ ಇದೆ, ಯಾವ ಥರ ಕೊಲ್ಯಾಬ್ರೇಷನ್ಸು ಅಥವಾ ಪಾರ್ಟ್ನರ್ಶಿಪ್ಪು ಸಿಸ್ಟಮಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತಾ ಹೋಗಬೇಕು ಅಂತಕ್ಕಂಥದ್ದನ್ನ ಇದರಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಕಂಪ್ಲೀಟ್ಲಿ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಬ್ವಿಯಸ್ಲಿ ದೇ ಆರ್ ಕಂಪ್ಲೀಟ್ಲಿ ಅವರು ಲೀವ್ ಆಗ್ತಕ್ಕಂಥದ್ದು ಸಹಜ, ಅದಕ್ಕೇನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ ವಿ ಹ್ಯಾವ್ ಟು ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಒರಿಜಿನ್ ಪ್ರಾಜೆಕ್ಟನ್ನು ಅರ್ಥ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪೇಷನ್ಸ್ ಅಂತ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಯಾವುದೇ ಒಂದು ಪ್ರೋಸೆಸ್ ಕಂಪ್ಲೀಟ್ಲಿ ಒಂದು ಇಂಡಸ್ಟ್ರಿ, ಒಂದು $1 ಬಿಲಿಯನ್ ಇಂಡಸ್ಟ್ರಿ ಏನು ಕಂಪ್ಲೀಟ್ಲಿ ಒಂದು ಚಾಲೆಂಜಿಂಗ್ ಒಂದು ಓವರ್ ಪಾಯಿಂಟ್ ವ್ಯೂ ಆಗಿ ಇಟ್ಕೊಂಡು ಸಿಸ್ಟಮ್ ಏನು ಹೊರಟಿದೆ, ಅದು ಯಾವುದೇ ಥರದ ಒಂದು ದಿನದಲ್ಲಿ ಒಂದು ತಿಂಗಳಲ್ಲಿ ಯಾವುದೇ ಥರದ ಡೆವಲಪ್ಮೆಂಟ್ ಆಗಿ ಕ್ರಿಯೇಟ್ ಆಗ್ತಕ್ಕಂಥದ್ದಲ್ಲ. ಅದಕ್ಕೆ ಆದಂಥ ಟೈಮ್, ಸ್ಟ್ರಾಟರ್ಜಿ, ಡೆವಲಪ್ಮೆಂಟ್ಸ್ ಎಲ್ಲದೂ ಕೂಡ ಅವಶ್ಯಕತೆ ಇರುತ್ತೆ. ಅದನ್ನೆಲ್ಲವೂ ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ, ಆ ಪ್ರೋಸೆಸ್ನ ಟ್ರಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಲೈಕ್ ಒಂದು ಪೋಸ್ಟ್ ಬಂದಿರತಕ್ಕಂಥದ್ದು, ಸೆಕೆಂಡ್ ಪೋಸ್ಟಲ್ಲಿ ಏನು ಹೇಳಲಿಕ್ಕೆ ಹೊರಟಿದೆ ಆ ಪೋಸ್ಟು ನಾನು ಆಲ್ರೆಡಿ ಹೇಳಿದ್ದೀನಿ. ಅಟ್ ದ ಎಂಡ್ ಆಫ್ ಅಂದರೆ ಲೈಕ್ ಸಿಸ್ಟಮಿನ ಎಲ್ ಜಿ ಎನ್ ಎಸ್ನ ಮೇಜರ್ ಯೂಸ್ ಕೇಸ್ ನಾನು ಒಂದು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ರಿಯಲಿ ಈ ಸ್ಟ್ರಾಟಜಿ ಬಗ್ಗೆ ನಿಮಗೆ ಅರ್ಥ ಆಗಿದ್ದೇ ನಿಜ ಆಯಿತು ಅಂದರೆ ನಾವು ಎಲ್ ಜಿ ಎನ್ ಎಸ್ನ ಯಾವ ಥರ ಏನಕ್ಕೋಸ್ಕರ ಅಕ್ಯುಮುಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದು ನಮಗೆ ಗೊತ್ತಾಗುತ್ತೆ. ಸೊ ಅದನ್ನು ತಿಳ್ಕೊಬೇಕಾಗುತ್ತೆ. ಸೊ ಇದನ್ನು ನಾನು ಫೋಟೋನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಈ ಸ್ಟೇಟ್ಮೆಂಟ್ ಜೊತೆ ಈ ಸ್ಟೇಟಸ್ ಏನು ಹೇಳ್ತಾ ಇದೆ, ಬಂದಿರತಕ್ಕಂಥ ಅಪ್ಡೇಟ್ಸನ್ನು ನಾನು ಈಗ ಕಾಪಿ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಸಿಸ್ಟಮ್ ಎಲ್ ಜಿ ಎನ್ ಎಸ್ ಸೆಲ್ಲಿಂಗ್ ಒಂದೊಂದು ಸಲ ನಮ್ಮ ಮಿಸ್ಟೇಕ್ ಅಂತ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಸ್ಟೇಟ್ಮೆಂಟು. So short term, as the origin moves towards its long term goals, some people became worried by short term price changes and decided to sell their LGNS. ಅಂದರೆ ಒರಿಜಿನ್ ತಂದೆ ಆದಂಥ ಒಂದು ಲಾಂಗ್ ಟರ್ಮ್ ಗೋಲ್ಸಿಗೆ ಒಂದು ಡೆವಲಪ್ಮೆಂಟ್ ಸೈಡಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು ನಾವು ಒಂದು ಸೈಡ್ ನೋಡ್ತಾ ಇದ್ದೀವಿ. ಅದ್ರ ಜೊತೆ ಸಾಕಷ್ಟು ಜನ ಅದರಿಂದ ವರಿಯಾಗಿ, ಬರೀ ಪ್ರೈಸ್ ಫ್ಯಾಕ್ಟ್ರಿಂದ ವರಿಯಾಗಿ ಶಾರ್ಟ್ ಟರ್ಮ್ನ ಥಿಂಕಿಂಗಿಂದ ಡಿಸೈಡ್ ಮಾಡಿ ಅವ್ರ ಟೋಕನ್ಸ್ನ ಸೆಲ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. According to the origin team, this is a mistake because it focuses only on a today's market price instead of the project long-term economic desired. ಸೊ ಅಂದರೆ ಇದು ಇವತ್ತಿಗೆ ಕಂಪ್ಲೀಟ್ಲಿ ಹೇಳ್ತಾ ಇರ್ತಕ್ಕಂಥದ್ದು ದೇ ಆರ್ ಡೂಯಿಂಗ್ ಅ ಮಿಸ್ಟೇಕ್. ಅಂದರೆ ಸೆಲ್ಲಿಂಗ್ ಎಲ್ ಜಿ ಎನ್ ಎಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಸಿನಾರಿಯೋದಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತಕ್ಕಂಥದ್ದು. ವೈ? ಬಿಕಾಸ್ ಸೊ ಇವತ್ತಿನ ಮಾರ್ಕೆಟ್ ಪ್ರೈಸಿಗೆ ಗೋಸ್ಕರ ಅದು ಮೇ ಬಿ ಅ ಮಿಸ್ಟೇಕ್ ಇರ್ತಕ್ಕಂಥದ್ದು. ಬಟ್ ಲಾಂಗ್ ಟರ್ಮ್ ಡಿಸೈನಲ್ಲಿ 100% ಅದನ್ನು ಕಂಪೇರ್ ಮಾಡೋದಾದರೆ ಮಿಸ್ಟೇಕ್ ಅಂತ ಈ ಸ್ಟೇಟ್ಮೆಂಟ್ ತಿಳಿಸ್ತಾ ಇರ್ತಕ್ಕಂಥದ್ದು. The team believes that selling LGNS now doesn't reduce your risk. Instead, they argue that it supports the potential future benefits. ಸೊ ಅಂದರೆ ಒಂದೊಂದು ಸಲ ಸೆಲ್ಲಿಂಗ್ ಎಲ್ ಜಿ ಎನ್ ಎಸ್ ಕೂಡ ನಾಟ್ ಓನ್ಲಿ ಅದು ನಿಮ್ಮ ರಿಸ್ಕನ್ನು ಮಾತ್ರ ಕಮ್ಮಿ ಮಾಡೋದಿಲ್ಲ. ಸೊ ಅದು ಯಾರಿಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಯಾರು ಲಾಂಗ್ ಟರ್ಮ್ ಸಸ್ಟೇನ್ ಆಗಿದ್ದಾರೆ, ಹೋಲ್ಡಿಂಗ್ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಅದು ಸಿಸ್ಟಮ್ಗೂ ಕೂಡ ಸೆಲ್ಲಿಂಗ್ ಅಂಥದ್ದು ಒನ್ ಅದರ್ ಸೈಡ್ ಅದು ಹೆಲ್ಪ್ ಆಗ್ತಾ ಇರ್ತಕ್ಕಂಥದ್ದು ಅಂತ ಇಲ್ಲಿ ಹೇಳ್ತಾ ಇರೋದು. ಸೆಲ್ಲಿಂಗ್ ಎಲ್ ಜಿ ಎನ್ ಎಸ್ ರೆಡ್ಯೂಸಸ್ ಇಟ್ಸ್ ಸಪ್ಲೈ ಅಂದರೆ
LGNS ಎಷ್ಟು ಕ್ವಾಂಟಿಟಿಯಲ್ಲಿ ಸೆಲ್ ಆಗುತ್ತೆ, ಇಲ್ಲಿ ಟೋಟಲ್ ಮಾರ್ಕೆಟಲ್ಲಿ ನಡೀತಾ ಇರ್ತಕ್ಕಂಥ ವಹಿವಾಟಿನ LGNSನ ಸಪ್ಲೈ ಕೂಡ ಕಮ್ಮಿ ಆಗುತ್ತೆ. ಯಾಕೆ ಅಂದರೆ ನೀವು ಪ್ರತಿ LGNS ಸೇಲ್ ಮಾಡಿದಾಗ 5% ಏನು ಡಿಡಕ್ಷನ್ ಆಗುತ್ತೆ, ಅದು ಕಂಪ್ಲೀಟ್ಲಿ ಏನಾಗ್ತಕ್ಕಂಥದ್ದು ಬರ್ನಿಂಗ್ ಪ್ರೋಟೋಕಾಲಿಗೆ LGNS ಬರ್ನ್ ಆಗಿ ಸ್ಟೇಬಲ್ ಕಾಯಿನ್ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಆಲ್ರೆಡಿ ನಾನು ಅದ್ರ ಬಗ್ಗೆ ತಿಳಿಸಿದ್ದೀನಿ. ಓಕೆ, ವೆನ್ LGNS ಸೋಲ್ಡ್ ಥ್ರೂ ಪ್ರೋಟೋಕಾಲ್ ಇಟ್ಸ್ ನಾಟ್ ಸಿಂಪ್ಲಿ ಟ್ರಾನ್ಸ್ಫರ್ ಟು ಅದರ್ ಪರ್ಸನ್. ಅಂದರೆ LGNS ಸೇಲ್ ಆದ ತಕ್ಷಣ ಕಂಪ್ಲೀಟ್ಲಿ ಅದು ಯಾವುದೂ ಕೂಡ ಇನ್ನೊಬ್ಬ ಪರ್ಸನ್ಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಆ ಟೋಕನ್ಸ್ನ ಏನಾಗುತ್ತೆ ಕಂಪ್ಲೀಟ್ಲಿ ಸರ್ಕ್ಯುಲೇಷನ್ ಮುಖಾಂತರ ಮಾರ್ಕೆಟಲ್ಲಿ ಅದರದ್ದು ಅಸ್ತಿತ್ವ ಕಳ್ಕೊಂಡು ಪ್ರತಿಯೊಂದು LGNSಗೂ ಏನಾಗುತ್ತೆ ಒಂದು ಸ್ಟೇಬಲ್ ಕಾಯಿನ್. ದ ನೆಕ್ಸ್ಟ್ ಏನೆಲ್ಲ ಪ್ರೆಸೆಂಟ್ ಮಾರ್ಕೆಟಲ್ಲಿ ನೀವು ಸ್ಟೇಬಲ್ ಕಾಯಿನಿನ ಪ್ರೆಸೆಂಟ್ ಮಾರ್ಕೆಟ್ ಅಪ್ಡೇಟ್ ಅಂತ ತಗೊಳ್ಳಿ, ಸ್ಟೇಬಲ್ ಕಾಯಿನಿನ ಪ್ರೆಸೆಂಟ್ ಟ್ರೆಂಡ್ ಅಂತ ನೀವು ಗೂಗಲ್ ಮಾಡಿ, ಯಾವ ಥರ ಸ್ಟೇಬಲ್ ಕಾಯಿನ್ಗೋಸ್ಕರ ಕ್ರಿಯೇಟ್ ಮಾಡಲಿಕ್ಕೆ ಯಾವ ಕಂಪ್ನಿಗಳು ಮುಂದೆ ಬರ್ತಾ ಇದೆ, ಯಾವ ಥರ ಡಿಸಿಷನ್ನ ತಗೊಳ್ತಾ ಇದೆ, ಮುಂದೆ ಇದಕ್ಕೆ ನಿಜವಾಗ್ಲೂ ಈ ಇಂಡಸ್ಟ್ರಿಗೆ ಈ ಸ್ಟೇಬಲ್ ಕಾಯಿನ್ಗೆ ಕಂಪ್ಲೀಟ್ಲಿ ನಾನು ಬರೀ ಸ್ಟೇಬಲ್ ಕಾಯಿನ್ ಅಂತ ಹೇಳ್ತಾ ಇಲ್ಲ, ಈ ಸ್ಟೇಬಲ್ ಕಾಯಿನಿನ ಒಂದು ಟ್ರೆಂಡ್ ಫ್ಯೂಚರ್ ಯಾವ ಥರ ಇದೆ ಅಂತ ಗೂಗಲ್ ಮಾಡಿ. ಈಗ LGNS ಏನು ಪ್ರತಿ ಎವ್ರಿ ಟೈಮ್ ಸೆಲ್ ಆಗುತ್ತೆ, ಆ ಸೆಲ್ ಆಗೋದ್ರಿಂದ ಆ 5% ಮುಖಾಂತರ ಪ್ರತಿಯೊಂದು LGNS ಬರ್ನ್ ಆಗೋದ್ರ ಮುಖಾಂತರ ಒಂದು ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಅದು ಯಾವ ಸ್ಟೇಬಲ್ ಕಾಯಿನ್? ಪ್ರೈವಸಿ ಸ್ಟೇಬಲ್ ಕಾಯಿನ್. ದ ವರ್ಲ್ಡ್ಸ್ ಫಸ್ಟ್ ಪ್ರೈವಸಿ ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರೈವಸಿ ಬೇಸ್ಡ್ ಅಂತಂದರೆ ಸಾಕಷ್ಟು ಸ್ಟೇಬಲ್ ಕಾಯಿನ್ ಮಾರ್ಕೆಟಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ, ಯಾವುದೂ ಕೂಡ ಪ್ರೈವಸಿ ಇಲ್ಲ. ಆ್ಯಂಡ್ ದೆನ್ ಅವೆಲ್ಲವೂ ಕೂಡ ಒನ್ ಆರ್ ಅದರ್ ಪೀಪಲ್ ಸೆಂಟ್ರಲೈಸ್ಡ್ ಬೇಸ್ಡ್ ಆಗಿ ನಡೀತಾ ಇರ್ತಕ್ಕಂಥ ಟ್ರಾನ್ಸಾಕ್ಷನ್ ಬೇಸ್ಡ್ ಸ್ಟೇಬಲ್ ಕಾಯಿನ್. ಈವನ್ USDT ಇರ್ಬೋದು, USDTನೂ ಕೂಡ ನೀವು ಸಾಕಷ್ಟು ವಿಚಾರದಲ್ಲಿ ಫ್ರೀಸ್ ಆಗಿರ್ತಕ್ಕಂಥದ್ದು ಅಕೌಂಟ್ಸನ್ನು ನೋಡ್ಬೋದು. ಅಂದರೆ ಆಟೋಮೆಟಿಕ್ ದೇ ಆರ್ ಕಂಟ್ರೋಲ್ಡ್ ಬೈ ಸಮ್ಮನ್. ಅಂದರೆ ಪಬ್ಲಿಕ್ ಡಿಸೆಂಟ್ರಲೈಸ್ಡ್ ಬೇಸಲ್ಲಿ ಕಂಪ್ಲೀಟ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತಕ್ಕಂಥದ್ದಲ್ಲ. ಬಟ್ ಸ್ಟೇಬಲ್ ಕಾಯಿನ್ ಮಿಂಟ್ ಆಗೋದು ಪ್ರತಿಯೊಬ್ಬ ವ್ಯಕ್ತಿಯಿಂದ. ಯಾರ ಹತ್ರ LGNS ಇದೆ ಅವರು ಮಾತ್ರ ಸ್ಟೇಬಲ್ ಕಾಯಿನ್ನ ಮಿಂಟ್ ಮಾಡಲಿಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ, USDT ಅಂತಕ್ಕಂಥದ್ದನ್ನ ಮಿಂಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಸಂಸ್ಥೆ ಇನ್ಸ್ಟಿಟ್ಯೂಷನ್. ಓಕೆ, ಬಟ್ ಇಲ್ಲಿ ಎವ್ರಿಬಡಿ ಕ್ಯಾನ್ ಮಿಂಟ್ ಸ್ಟೇಬಲ್ ಕಾಯಿನ್ ಥ್ರೂ LGNS. ಓಕೆ, ಸೊ ಅಂದರೆ ಸೆಲ್ಲಿಂದನೂ ಕೂಡ ಸ್ಟೇಬಲ್ ಕಾಯಿನ್ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಕಾರ್ಡಿಂಗ್ ಟು ದ ಪ್ರಾಜೆಕ್ಟ್, ಎವ್ರಿ ಟೈಮ್ LGNS ಇಸ್ ಬರ್ನ್ಡ್ ಟೋಟಲ್ ಸಪ್ಲೈ ಬಿಕಮ್ಸ್ ಸ್ಮಾಲರ್. ಅಂದರೆ ಪ್ರತಿ ಸಲ LGNSನ ಸೇಲ್ ಆದಾಗೂ ಕೂಡ LGNSನ ಸಪ್ಲೈ ಕಮ್ಮಿ ಆಗುತ್ತೆ. ಇಫ್ ಡಿಮ್ಯಾಂಡ್ ಫಾರ್ LGNS ಗ್ರೋನ್ಸ್ ಇನ್ ಅ ಫ್ಯೂಚರ್ ವೆಲ್ ಸಪ್ಲೈ ಕಂಟಿನ್ಯೂಸ್ ಟು ಡಿಕ್ರೀಸ್. ಸೊ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಸ್ಟೇಬಲ್ ಕಾಯಿನ್ನ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ, LGNSನ ಬರ್ನಿಂಗ್ ಪ್ರೋಟೋಕಾಲು ಜಾಸ್ತಿ ಆಗುತ್ತೆ. ಅಂದರೆ LGNSನ ಬರ್ನ್ ಮಾಡ್ತಕ್ಕಂಥ ಸಂಖ್ಯೆ ಸಾಕಷ್ಟು ಜನ ಅದನ್ನು ಬರ್ನ್ ಮಾಡ್ತಾ ಹೋಗ್ತಾರೆ. ಅದರಿಂದ LGNSನ ಸಪ್ಲೈ ಕಮ್ಮಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಆ LGNSನ ಸಪ್ಲೈ ಕಮ್ಮಿ ಆಗೋದ್ರಿಂದ ಅದರದ್ದು ವ್ಯಾಲ್ಯೂಯೇಷನಲ್ಲೂ ಕೂಡ ಸ್ಟೆಬಿಲಿಟಿ, ಒಂದು ಇಂಕ್ರಿಮೆಂಟನ್ನು ನಾವು ನೋಡ್ತಕ್ಕಂಥ ಪಾಸಿಬಿಲಿಟೀಸು ಬರ್ತಕ್ಕಂಥ ದಿನಗಳಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು ಹೇಳ್ತಾ ಇರೋದು. ದ ಫ್ಯೂಚರ್ ಡಿಮ್ಯಾಂಡ್ ಫಾರ್ ಸ್ಟೇಬಲ್ ಕಾಯಿನ್. ದ ಪ್ರಾಜೆಕ್ಟ್ believes that the current supply of just over 100 million tokens may not be enough if the origin ecosystem expands globally. ಅಂದರೆ ಸದ್ಯ ಇಲ್ಲಿವರೆಗೂ ಸ್ಟೇಬಲ್ ಕಾಯಿನ್ ಜಸ್ಟ್ 100 ಮಿಲಿಯನ್ ಕ್ವಾಂಟಿಟಿಯಷ್ಟು ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಅಂದರೆ ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಇದೇ ಥರ ಒರಿಜಿನ್ ಮಾಡ್ತಾ ಹೋದರೆ ಸ್ಟೇಬಲ್ ಕಾಯಿನ್ 100 ಮಿಲಿಯನ್ ಅಂತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಆ್ಯಂಗಲಲ್ಲೂ ಕೂಡ ಸಫಿಷಿಯೆಂಟ್ ಅಲ್ವೇ ಅಲ್ಲ. ಓಕೆ, ಇದಿನ್ನು ಜಸ್ಟ್ 0.5 to 0.1% ಅಂತಕ್ಕಂಥದ್ದು ಟಾರ್ಗೆಟನ್ನು ರೀಚ್ ಆಗಿರ್ತಕ್ಕಂಥದ್ದು ಈ ಸ್ಟೇಟ್ಮೆಂಟ್ ಹೇಳಲಿಕ್ಕೆ. ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಸ್ಟೇಬಲ್ ಕಾಯಿನ್ನ ಉತ್ಪತ್ತಿ ಯಾವ ರೀತಿಯಲ್ಲಿ ಇನ್ನೂ ಕ್ರಿಯೇಟ್ ಆಗಬೇಕು, ಇನ್ನೂ ಉತ್ಪತ್ತಿ ಆಗಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿ ಸ್ಟೇಬಲ್ ಕಾಯಿನ್ಗೂ LGNS ಬರ್ನ್ ಆಗ್ತಕ್ಕಂಥದ್ದು ಕಂಪಲ್ಸರಿ. ಅದರಿಂದಲೇ ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗುತ್ತೆ. ಅಂದರೆ 100 ಮಿಲಿಯನ್ ಇಲ್ಲಿ ತನಕ ಉತ್ಪತ್ತಿ ಆಗಿದೆ ಅಂದರೆ ಸೊ ಆಲ್ಮೋಸ್ಟ್ ಯಾವ ಥರ ಬರ್ನಿಂಗು LGNS ಆಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ 1 ಬಿಲಿಯನ್ನೋ 2 ಬಿಲಿಯನ್ನೋ ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗಬೇಕು ಅಂದರೆ ಅಷ್ಟು ಕ್ವಾಂಟಿಟಿ ಅಷ್ಟು LGNS ಬರ್ನ್ ಆದಾಗ ಮಾತ್ರ ಸ್ಟೇಬಲ್ ಕಾಯಿನ್ ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ. ಸೊ ಇಫ್ ಮೋರ್ ಪೀಪಲ್ ಬಿಗಿನ್ ಯೂಸಿಂಗ್ ಎಕೋಸಿಸ್ಟಮ್ ಡಿಮ್ಯಾಂಡ್ ಫಾರ್ ಕುಡ್ ಇನ್ಕ್ರೀಸ್. ಅದ್ರ ಜೊತೆ ಸ್ಟೇಬಲ್ ಕಾಯಿನ್ನ ಯೂಸ್ ಕೇಸು ಅಂದರೆ ಯೂಸ್ ಮಾಡ್ತಕ್ಕಂಥ ಸಂಖ್ಯೆನೂ ಇಕೋಸಿಸ್ಟಮಲ್ಲಿ ಜಾಸ್ತಿ ಆಯಿತು ಅಂದರೆ ಆಬ್ವಿಯಸ್ಲಿ ಏದು ಕೂಡ ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಒರಿಜಿನ್ಸ್ ಟೋಕನ್ ಮಾಡೆಲ್, ಕ್ರಿಯೇಟಿಂಗ್ ಅಡಿಷನಲ್ ವುಡ್ ರಿಕ್ವೈರ್ ಬರ್ನಿಂಗ್ ಮೋರ್ LGNS ವಿಚ್ ವುಡ್ ಕಂಟಿನ್ಯೂ ರಿಡ್ಯೂಸಿಂಗ್ ದ ಅವೈಲೇಬಲ್ ಸಪ್ಲೈ ಆಫ್ LGNS. ಅಂದರೆ ಆ್ಯಸ್ ಪರ್ ಒರಿಜಿನ್ ಟೋಕನ್ ಮಾಡೆಲ್, ಸೊ ಅದೇನು ವೈಟ್ ಪೇಪರ್ಲಿ ಡಿಸೈನ್ ಆಗಿದೆ ಟೋಕನಾಮಿಕ್ಸಲ್ಲಿ, ಸೊ ಇನ್ನೂ ಅಡಿಷ್ನಲಿ ಸ್ಟೇಬಲ್ ಕಾಯಿನ್ ಕ್ರಿಯೇಟ್ ಆಗಬೇಕು ಅಂತಂದರೆ ಸೊ ಅದರ ಲೆಕ್ಕಕ್ಕೆ ಎಷ್ಟು ಕ್ರಿಯೇಟ್ ಆಗಬೇಕು,
ಅದರ ಲೆಕ್ಕದಷ್ಟು ಎಲ್ ಜಿ ಎನ್ ಎಸ್ಸು ಬರ್ನ್ ಆಗಲೇಬೇಕು. ಇದರಿಂದ ಏನಾಗುತ್ತೆ, ಕಂಟಿನ್ಯೂಟಿಯಾಗಿ ಸಪ್ಲೈ ಎಲ್ ಜಿ ಎನ್ ಎಸ್ನ ಸರ್ಕ್ಯುಲೇಷನ್ ಸಪ್ಲೈ ಏನಾಗುತ್ತೆ, ಕಮ್ಮಿ ಆಗ್ತಕ್ಕಂಥ ಚಾನ್ಸಸ್ಸು ನಾವು ನೋಡ್ಬೋದು. ಸೊ ಆ್ಯಂಡ್ ದೆನ್ ಹೊರತಾಗಿ ಯಾಕೆ ಸ್ಟೇಬಲ್ ಕಾಯಿನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅಂದರೆ, ಅದರಿಂದ ಏನು ಒಂದು ಅಸೆಟ್ ರೂಪದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಕಾಯಿನ್ ಇದೆ ಅನುಬಿ ಕಾಯಿನು. ಸೊ ಅದಕ್ಕೆ ಅಂತಕ್ಕಂಥದ್ದು ಒಂದು ಬೇಸ್ ಅಂತ ಹೇಳ್ಬೋದು, ಮೇಜರ್ ಒಂದು ಲೈಕ್ ಮ್ಯಾಟರ್. ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಒರಿಜಿನ್ ಆಲ್ಸೋ ಸೇಸ್ ದಟ್ ಸ್ಟೇಬಲ್ ಕಾಯಿನ್ ವಿಲ್ ಹ್ಯಾವ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫ್ಯೂಚರ್ ಅನುಬಿ ಪಬ್ಲಿಕ್ ಬ್ಲಾಕ್ ಚೈನ್. ಸೊ ಅನುಬಿ ಬ್ಲಾಕ್ ಚೈನಲ್ಲಿ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ವೆರಿ ಇಂಪಾರ್ಟೆಂಟ್ ರೋಲ್. ಯಾವ ಥರ ತಮ್ಮದೇ ಆದಂಥ ಬ್ಲಾಕ್ ಚೈನಲ್ಲಿ ತಮ್ಮದೇ ಓನ್ ಸ್ಟೇಬಲ್ ಕಾಯಿನ್ ಜೊತೆ ಅನುಬಿ ಬ್ಲಾಕ್ ಚೈನ್ಗೆ ಸ್ಟೇಬಲ್ ಕಾಯಿನ್ ವೆರಿ ಇಂಪಾರ್ಟೆಂಟ್ ರೋಲ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಅದೇ ಥರ ಅನುಬಿ ಕಾಯಿನ್ ಜೆನೆಸಿಸ್ ಮೈನಿಂಗ್ ಯಾವಾಗ ಶುರು ಆಗುತ್ತೆ, ಸೊ ಅನುಬಿ ಜೆನಿಸಿಸ್ ಮೈನಿಂಗ್ ಯಾವಾಗ ಶುರುವಾಗುತ್ತೆ, ಅನುಬಿ ಕಾಯಿನ್ ರಿಲೇಟೆಡ್ ಅನುಬಿ ಜೆನಿಸಿಸ್ ಮೈನಿಂಗ್ ಅಂತಕ್ಕಂಥದ್ದು ಯಾವ ಥರ ಅನುಬಿ ಕಾಯಿನ್ ಬಂದಮೇಲೆ ಯಾವ ಥರ ಪ್ರೋಸೆಸ್ ಶುರುವಾಗುತ್ತೆ, ಆಟೋಮೆಟಿಕ್ಲಿ ಜನ ಏನು ಮಾಡ್ತಾರೆ, ಸ್ಟೇಬಲ್ ಕಾಯಿನ್ನ ಬೈಬ್ಯಾಕ್ ಆ್ಯಂಡ್ ಲಾಕ್ ಅದನ್ನು ಮಾಡೋದ್ರ ಮುಖಾಂತರ ಜೆನಿಸಿಸ್ ಮೈನಿಂಗಲ್ಲಿ ಅದೊಂದು ಪ್ರೋಟೋಕಾಲ್ ಇದೆ, ಅದನ್ನು ನಾವು ಬಂದಾಗ ಡಿಸ್ಕಷನ್ ಮಾಡೋಣ. ಸೊ ಆ ಪ್ರೋಟೋಕಾಲಲ್ಲಿ ಜನಗಳು ಇನ್ವಾಲ್ವ್ ಆಗಬೇಕು ಅಂದರೆ ಸ್ಟೇಬಲ್ ಕಾಯಿನ್ನ ಬೈಬ್ಯಾಕ್ ಮಾಡಿ ಲಾಕ್ ಮಾಡಿದಾಗ ಮಾತ್ರ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ. ಕಂಪ್ಲೀಟ್ಲಿ ಯೂಸ್ ಕೇಸ್ ಅಂತಕ್ಕಂಥದ್ದು ಕಂಟಿನ್ಯೂಟಿಯಾಗಿ ನಡೀತಾ ಇರ್ತಕ್ಕಂಥ ಒಂದು ಸ್ಟ್ರಾಟರ್ಜಿನ ಸಿಸ್ಟಮಲ್ಲಿ ಇನ್ವಾಲ್ವ್ ಮಾಡಿರ್ತಕ್ಕಂಥದ್ದು ಒರಿಜಿನ್ ಅನುಬಿಸ್ ಬ್ಲಾಕ್ ಚೈನ್. ಓಕೆ, ಇಫ್ ದಿಸ್ ಹ್ಯಾಪನ್ಸ್, more investors may need to obtain a stable coin which could increasingly demand for a LGNS, since additional LGNS would need to be burned to create more ಅಂದರೆ ಈ ಥರ ಸ್ಟೇಬಲ್ ಕಾಯಿನ್ನ ಡಿಮ್ಯಾಂಡು ಕೂಡ ಜಾಸ್ತಿ ಹೋದಾಗೆ ಆಬ್ವಿಯಸ್ಲಿ ಎಲ್ ಜಿ ಎನ್ ಎಸ್ ಅಲ್ಲಿ ಸ್ಟೇಕಿಂಗ್ ಪ್ರೋಟೋಕಾಲ್ ಇರ್ಬೋದು ಅಥವಾ ಎಲ್ ಜಿ ಎನ್ ಎಸ್ನ ಬರ್ನ್ ಮಾಡೋದಿರ್ಬೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗುತ್ತೆ ಇನ್ವೆಸ್ಟರ್ಸಿಂದ. ಸೊ ಅದರಿಂದ ಏನಾಗುತ್ತೆ, ಎಗೇನ್ ಎಲ್ ಜಿ ಎನ್ ಎಸ್ನ ಬರ್ನ್ ಆಗೋದ್ರಿಂದ ಅಡಿಷ್ನಲ್ ಸ್ಟೇಬಲ್ ಕಾಯಿನ್ ಕ್ರಿಯೇಟ್ ಆಗುತ್ತೆ. ಅಂದರೆ ಯಾವ ಥರ ವಿಚಾರಗಳು ಒಂದೊಂದಕ್ಕೆ ಒಂದೊಂದು ಲಿಂಕ್ ಇದೆ, ಸಿಂಕ್ ಇದೆ ಅಂತಕ್ಕಂಥದ್ದನ್ನ ನೀವು ಥಿಂಕ್ ಮಾಡಿ ಅನಲೈಸ್ ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಎಲ್ ಜಿ ಎನ್ ಎಸ್ನ ಜನಗಳು ಏನಕ್ಕೆ ಖರೀದಿ ಮಾಡ್ತಾರೆ, ಏನಕ್ಕೆ ಸಪ್ಲೈ ಕಮ್ಮಿ ಆಗ್ಬೋದು, ಯಾವ ವಿಚಾರಕ್ಕೆ ಬರ್ನ್ ಆಗುತ್ತೆ ಅಂತಕ್ಕಂಥದ್ದನ್ನ ಕಂಪ್ಲೀಟ್ಲಿ ನೀವು ತಿಳ್ಕೊಂಡಾಗ ಅರ್ಥ ಆಗುತ್ತೆ. ಸೊ ಪ್ರಾಜೆಕ್ಟ್ನ ಮೇನ್ ಮೆಸೇಜ್ ಏನಿದೆ ಈ ಸ್ಟೇಟ್ಮೆಂಟಿಂದ ತಿಳಿಸ್ತಾ ಇರ್ತಕ್ಕಂಥದ್ದು, ಪ್ರೆಸೆಂಟ್ನ ಬರೀ ಶಾರ್ಟ್ ಟರ್ಮ್ ಸೆಲ್ಲರ್ಸಿಂದ ಪ್ರೈಸ್ ಡ್ರಾಪಿಂದ ಯಾವುದನ್ನು ಕೂಡ ನಾವು ಅನಲೈಸ್ ಮಾಡಲಿಕ್ಕಾಗಲ್ಲ. ಸೊ ಸಿಸ್ಟಮ್ ಲಾಂಗಿಟಿವಿಟಿ ಆಫ್ ಅಕ್ಯುಮುಲೇಷನ್ ಎಲ್ ಜಿ ಎನ್ ಎಸ್ನ ಅಕ್ಯುಮುಲೇಟ್ ಮಾಡ್ತಕ್ಕಂಥ ವಿಚಾರ ನಮ್ಮ ತಲೆಯಲ್ಲಿ ಸಾಕಷ್ಟು ಇರಬೇಕು. ಸೊ ಆ್ಯಂಡ್ ದೆನ್ ಕಂಪ್ಲೀಟ್ಲಿ ಸ್ಟೇಕಿಂಗ್ ಪ್ರೋಟೋಕಾಲ್ ಕೂಡ ಕಂಟಿನ್ಯೂಟಿಯಾಗಿ ಇನ್ವಾಲ್ವ್ ಆಗೋದ್ರಿಂದ ಸೊ ಅದು ಕೂಡ ಅಕ್ಯುಮುಲೇಷನ್ ಎಲ್ ಜಿ ಎನ್ ಎಸ್ ನಮಗೆ ಸಾಧ್ಯವಾದಷ್ಟು ಆಗ್ತಾ ಹೋಗುತ್ತೆ. ಸೊ ಪ್ರೈಸ್ನ ಹೊರತಾಗಿ ವಿ ಹ್ಯಾವ್ ಟು ಫೋಕಸ್ ಆನ್ ದ ಲಾಂಗ್ ಟರ್ಮ್ ವಿಷನ್ ಆ್ಯಂಡ್ ದ ಡೆವಲಪ್ಮೆಂಟ್. ಓಕೆ, ಸೊ ಇದನ್ನು ಈ ಮೆಸೇಜು ತಿಳಿಸ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಆ್ಯಂಡ್ ದೆನ್ ಮಾರ್ಕೆಟಲ್ಲಿ ಸಾಕಷ್ಟು ಫ್ಲಕ್ಚುಯೇಷನ್ಸ್, ವೇರಿಯೇಷನ್, ಕ್ರಿಪ್ಟೋ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಟೆಕ್ನಿಕಲಿ ತಿಳ್ಕೊಳ್ತಕ್ಕಂಥದ್ದು ಸಾಕಷ್ಟು ವಿಚಾರ ಇರುತ್ತೆ, ಅದನ್ನು ಕೂಡ ನಾವು ತಿಳ್ಕೊಂಡು ಹೋಗೋಣ. ಆ್ಯಂಡ್ ದೆನ್ ಪ್ರೈಸ್ ಫ್ಯಾಕ್ಟರ್ ಎಲ್ ಜಿ ಎನ್ ಎಸ್ ಅಲ್ಲಿ ಯಾವ ಥರ ವೇಲ್ಸು ಪ್ರೆಸೆಂಟ್ ಆ್ಯಕ್ಟಿವ್ ಆಗಿದ್ದಾರೆ, ಜನಗಳು ಅದನ್ನು ಬೈ ಮಾಡ್ತಾ ಇದ್ದಾರೆ ಟೋಕನ್ಸು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಪ್ರೆಸೆಂಟ್ ಮಾರ್ಕೆಟಲ್ಲಿ ನೋಡ್ತಾ ಇದ್ವಿ 1.79 ಯಾವ ಥರ ವೇಲ್ಸ್ ಅಂದರೆ $10,000 ಹೆಚ್ಚು ಟೋಕನ್ಸ್ನ ನಿಜವಾಗ್ಲೂ ಖರೀದಿ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಆಸಮ್ ಅಂತ ಹೇಳ್ಬೋದು. ಯಾವ ಥರ ಮಾರ್ಕೆಟ್ ಕಂಡೀಷನ್ಸ್, ನಾನು ಈ ಸ್ಟೇಟ್ಮೆಂಟ್ ಇಲ್ಲಿ ತನಕ 15-20 ನಿಮಿಷದಲ್ಲಿ ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಯಾವ ಥರ ಶಾರ್ಟ್ ಟರ್ಮ್ ಸಪೋರ್ಟರ್ಸ್, ಲಾಂಗ್ ಟರ್ಮ್ ವಿಷನ್ ಇರ್ತಕ್ಕಂಥವ್ರು ಕಂಟಿನ್ಯೂಟಿ ಆಗಿ ಸಿಸ್ಟಮ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಟಿ ಬೈಯಿಂಗ್ ನಡೀತಾ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ನಾನು ಬರೀ ಸೆಲ್ಲಿಂಗ್ ಬೈಯಿಂಗ್ ಎರಡನ್ನೂ ಕೂಡ ಸೆಲೆಕ್ಟ್ ಮಾಡಿದ್ದೀನಿ, ನಾಟ್ ಓನ್ಲಿ ಬೈಯಿಂಗ್. ಸೊ ನೋಡ್ತಾ ಇದ್ದೀವಿ ಲಾಸ್ಟ್ ಫ್ಯೂ ಅವರ್ಸಿಂದ ಯಾವ ಥರ ಹ್ಯೂಜ್ ಆಗಿ ಬೈ ಆಗ್ತಾ ಇದೆ. ಸೊ ಅದ್ರ ಜೊತೆ ವೇಲ್ಸ್ ಆಯಿತು, ಬಿಗ್ ಇನ್ವೆಸ್ಟರ್ಸ್ ಆಯಿತು, ಅದ್ರ ಮಧ್ಯದಲ್ಲಿ ಒಂದು $1,000 ಅಂದರೆ ಮಿನಿಮಲ್ ಲೈಕ್ ನಾರ್ಮಲ್ ಲೈಕ್ ಬೈಯರ್ಸ್ ಯಾವ ಥರ ಮಾರ್ಕೆಟ್ ಇದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಸೊ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. $1,000 ಮೇಲೆ ನೋಡಿದರೂ ಕೂಡ ನಾರ್ಮಲ್ ಅಂದರೆ ಲೈಕ್ ಬಿಲೋ ಲೈಕ್ ಸ್ಮಾಲ್ ಇನ್ವೆಸ್ಟರ್ಸು ಕೂಡ ಒಂದು ಬೈಯಿಂಗ್ ಟ್ರೆಂಡಲ್ಲೇ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ, ಸೊ ಈ ಥರ ಸಿಸ್ಟಮಲ್ಲಿ ವೇರಿಯೇಷನ್ಸ್ನ ಅಬ್ಸರ್ವೇಷನ್ಸ್ನ ನಮ್ಮ ತಲೆಯಲ್ಲಿ ಯಾವಾಗಲೂ ಇರಬೇಕು. ಬರೀ ಪ್ರೈಸ್ ಫ್ಯಾಕ್ಟರ್ನ ಹೊರತಾಗಿ ನಾವು ಸಿಸ್ಟಮನ್ನು ಅನಲೈಸ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ದೆನ್ GLGNS ಸಿಸ್ಟಮಿನ ಒಂದು ಕೋರ್ ಒಂದು ಗವರ್ನೆನ್ಸ್ ಏನು ಟೋಕನ್ ಇದೆ, ಸೊ ಅದನ್ನು ಕೂಡ ಯಾವ ಥರ ಪ್ರೈಸ್ ಫ್ಯಾಕ್ಟರ್ಸ್ನ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ. ಸೊ ಆಲ್ಮೋಸ್ಟ್ 1,15,000 ಪ್ರೈಸಲ್ಲಿ ಓಡ್ತಾ ಇದೆ ಪ್ರೈಸು. ಓಕೆ,
ಸೊ ಇದನ್ನು ಕೂಡ ನಾವೆಲ್ಲರೂ ಕೂಡ ಸಾಕಷ್ಟು ಜನ ಇದನ್ನು ಮಿಸ್ ಮಾಡ್ಕೊಂಡಿದ್ದೀವಿ. ಸೊ ಈ ಟೋಕನ್ನು ಕೂಡ ಕಂಪ್ಲೀಟ್ಲಿ ಬೈ ಸೆಲ್ ಯಾವಾಗ ಬೇಕಾದರೂ ಮಾಡ್ಬೋದು. ಜನ ಇದನ್ನು ಕೂಡ ಬೈ ಸೆಲ್ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಅದ್ರ ಜೊತೆ ಈಗ ಬಂದಿರತಕ್ಕಂಥ ಲಾಸ್ಟ್ ಫ್ಯೂ ಡೇಸಿನ ಅಪ್ಡೇಟ್ಸಲ್ಲಿ ಈಗ ಪ್ರೆಸೆಂಟು ನಾವು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸೊ ಎನ್ ಎಫ್ ಟಿನ ಖರೀದಿ ಮಾಡೋದ್ರಲ್ಲಿ ಅಕ್ಯುಮುಲೇಟ್ ಮಾಡೋದ್ರಿಂದ ನಾವು ಅಕ್ಯುಮುಲೇಟ್ ಮಾಡೋದ್ರಿಂದ ಈಗ ಅಪ್ಡೇಟ್ ಬಂದಿರತಕ್ಕಂಥ ಎನ್ ಎಫ್ ಟಿ ಸೊ ಅಕ್ಯುಮುಲೇಟ್ ಮಾಡೋದ್ರಿಂದ ಲೈಫ್ ಟೈಮ್ ರಾಯಲ್ಟಿ ಸಿಸ್ಟಮಿನ ನೆಕ್ಸ್ಟ್ ಬರ್ತಕ್ಕಂಥ $100 ಬಿಲಿಯನ್ ಇಂಡಸ್ಟ್ರಿಯಲ್ಲಿ ಎನ್ ಎಫ್ ಟಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಈ ಎನ್ ಎಫ್ ಟಿನ ಬರ್ತಕ್ಕಂಥ ದಿನಗಳಲ್ಲಿ ಯಾರೂ ಕೂಡ ಖರೀದಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಆ ಪ್ರೈಸಿಗೆ ಮುಟ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ ಈ ಎನ್ ಎಫ್ ಟಿಗೆ ಇರ್ತಕ್ಕಂಥದ್ದು. ಅದ್ರ ಬಗ್ಗೆನೂ ಕೂಡ ಟೆಕ್ನಿಕಲಿ ನಾನು ವಿಚಾರನ ತಿಳಿಸ್ಕೊಡ್ತೀನಿ. ಅಂದರೆ ಸಾಕಷ್ಟು ಒಂದು ಇದರಿಂದ ನಮಗೆ ಲೈಫ್ ಟೈಮ್ ರಾಯಲ್ಟಿ ಸಿಗ್ತಕ್ಕಂಥದ್ದು, ಅಥವಾ ಅನುಬಿ ಕಾಯಿನ್ ರಿಲೀಸ್ ಆದಾಗ ಏರ್ ಡ್ರಾಪ್ ಮುಖಾಂತರ ಆ್ಯಸ್ ಅ ಬಿಗಿನರ್ಸ್ ಆಗಿ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ವೋಟಿಂಗಿಗೆ ನಮಗೆ ಪರ್ಮಿಷನ್ಸ್ ಇರುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಆ್ಯಸ್ ಅ ಪ್ರಯಾರಿಟಿ ಆ್ಯಸ್ ಅ ಕಿಂಗ್ ಲೈಕ್ ಅ ಫೀಲ್ ಎನ್ ಎಫ್ ಟಿ ಹೋಲ್ಡ್ ಮಾಡಿರ್ತಕ್ಕಂಥವ್ರಿಗೆ ಸಿಗ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನಾವು ಅಕ್ಯುಮುಲೇಟ್ ಮಾಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದು ಇವತ್ತಿನ ಮಾರ್ಕೆಟ್ ಅಪ್ಡೇಟು, ಪ್ರೆಸೆಂಟ್ ಸಿನಾರಿಯೋ. ಇದನ್ನು ನಾವು ಪ್ರತಿದಿನ ಅನಲೈಸ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಆ್ಯಂಡ್ ದೆನ್ ಪ್ರೈಸ್ ಫ್ಯಾಕ್ಟರಿಂದ ಯಾವುದನ್ನು ಕೂಡ ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ದೆನ್ ಮಾರ್ಕೆಟಿನ ಪ್ರೈಸನ್ನು ಯಾರೂ ಕೂಡ ಪ್ರೆಡಿಕ್ಟು ಮಾಡೋಕ್ಕಾಗೋದಿಲ್ಲ. ಸೊ ಸಿಸ್ಟಮನ್ನು ಅನಲೈಸ್ ಮಾಡಿ, ಇದು ನನ್ನ ನನ್ನ ಲೈಕ್ ವೇ ಆಫ್ ಥಿಂಕಿಂಗ್ನ ಎಜುಕೇಷನ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ನನ್ನ ಅನಲೈಸು. ಓಕೆ, ಡಿಸ್ಕ್ಲೇಮರ್ ಅಂತಕ್ಕಂಥದ್ದು ಯಾವಾಗಲೂ ಇದ್ದಿದ್ದೆ. ಸೊ ಕ್ರಿಪ್ಟೋ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ವಾಲಟೈಲ್ ಮಾರ್ಕೆಟು. ಯಾವುದನ್ನು ಕೂಡ ಕಂಪ್ಲೀಟ್ಲಿ ಯಾವುದು ಪ್ರೆಡಿಕ್ಟ್ ಮಾಡ್ಲಿಕ್ಕಾಗೋದಿಲ್ಲ. ಸೊ ನಿಮ್ಮ ವಿಚಾರಧಾರದ ಮೇಲೆ ನೀವು ಸಿಸ್ಟಮಲ್ಲಿ ಇನ್ವಾಲ್ವ್ ಆಗಿ ಅನಲೈಸ್ ಆಗಿ, ಓಕೆ, ರಿಸ್ಕ್ ಫ್ಯಾಕ್ಟರ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಅದ್ರ ಬೇಸ್ಡ್ ಮೇಲೆ ನಾವು ಡಿಸಿಷನ್ನ ತಗೊಳ್ತಾ ಸಿಸ್ಟಮಲ್ಲಿ ಮೂವ್ ಆನ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ಬೆಸ್ಟ್. ಗುಡ್ ಈವ್ನಿಂಗ್.